ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 45ನೇ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಭಾರತ ವರ್ಷ ವರ್ಣನೆ, ಇಂದ್ರದ್ವೀಪ, ಕಸೇರುದ್ವೀಪ, ತಾಮ್ರವರ್ಣ ಮುಂತಾದ ನವದ್ವೀಪಗಳ ವರ್ಣನೆ, ಸಪ್ತಕುಲ ಪರ್ವತಗಳ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಮುನಿಯು ಮುಂದುವರಿಸಿ ಹೇಳುತ್ತಾರೆ, ಪಶ್ಚಿಮ ದ್ವೀಪದ ಪಶ್ಚಿಮ ಭಾಗದಲ್ಲಿ 4,000 ಯೋಜನ ವಿಸ್ತೀರ್ಣವಾದ ಸಮುದ್ರದ ದಡದಲ್ಲಿ
10,000 ಯೋಜನ ವಿಸ್ತೀರ್ಣವೂ ವಿವಿಧ ಪುಷ್ಪಗಳಿಂದ ಅಲಂಕೃತವೂ ಆದ ಭದ್ರಾಕರವೆಂಬ ಮಹಾದ್ವೀಪವು ಬಹಳ ಪ್ರಸಿದ್ಧವಾಗಿದೆ. ಆ ದ್ವೀಪವು ವಾಯುದೇವನ ದ್ವೀಪವಾಗಿದೆ. ಅದರಲ್ಲಿ ಧನ ಧಾನ್ಯಗಳು ಸಮೃದ್ಧಿಯಾಗಿವೆ. ಅನೇಕ ರಾಜರು ಆ ದ್ವೀಪವನ್ನು ರಕ್ಷಿಸುವರು. ಅಲ್ಲಿಯ ಜನರು ನಿತ್ಯ ತುಷ್ಟರಾಗಿರುವರು. ದೇಶವು ವಿಶಾಲವಾಗಿಯೂ ಮಹಾಪರ್ವತಗಳಿಂದ ಅಲಂಕೃತವಾಗಿಯೂ ಇದೆ. ಆ ವಾಯುದ್ವೀಪದಲ್ಲಿ ನಾನಾ ರತ್ನಗಳಿಂದ ಅಲಂಕೃತವಾದ ವಾಯುದೇವನ ಸಿಂಹಾಸನವು ಕಂಗೊಳಿಸುತ್ತಿರುವುದು. ಪ್ರತಿ ಪರ್ವಕಾಲದಲ್ಲಿಯೂ ವಾಯುದೇವನು ಸಾಕ್ಷಾತ್ತಾಗಿ ಅಲ್ಲಿಗೆ ಬಂದು ಆ ಪ್ರಜೆಗಳಿಂದ ಪೂಜಿತನಾಗುವನು. ಆ ವಾಯುದ್ವೀಪದ ಪ್ರಜೆಗಳು ತಪ್ತ ಕಾಂಚನ ಪ್ರಭೆಯುಳ್ಳವರು, ಸುವರ್ಣಾಭರಣ ಭೂಷಿತರು, ದೇವತೆಗಳಿಗೆ ಸಮರು, ಚಿತ್ರವಾದ ವಸ್ತ್ರಮಾಲೆಗಳು ಇವುಗಳುಳ್ಳವರೂ ಆಗಿ ಹೊಳೆಯುತ್ತಿರುವರು. ಮತ್ತು ಅವರು ವೀರ್ಯವಂತರೂ ಮಹಾಭಾಗ್ಯವಂತರೂ 500 ವರ್ಷ ಆಯುಷ್ಯವುಳ್ಳವರು, ಸತ್ಯಸಂಧರು, ಸಂತೋಷಯುಕ್ತರು, ವಾಯುದೇವತಾಕರು ಆಗಿರುವರು. ಸೂತಮುನಿಗಳು ಹೇಳುತ್ತಾರೆ, ಎಲೆ ಮಹರ್ಷಿಗಳೇ, ಭಾರತ ಯುಗದಲ್ಲಿ ಇರತಕ್ಕ ವರ್ಷಗಳ ಸ್ವರೂಪವನ್ನು ನಿರೂಪಿಸಿರುತ್ತೇನೆ. ಈ ವಿಷಯಗಳನ್ನು ಪರಮ ತತ್ವಜ್ಞರಾದ ಮಹರ್ಷಿಗಳು ತಿಳಿಸಿದ್ದರು. ಅದನ್ನೇ ನಾನು ನಿಮಗೆ ತಿಳಿಸಿರುವೆನು. ಪುನಃ ಮತ್ತಾವ ವಿಷಯಗಳು ತಿಳಿಯಬೇಕಾಗಿದೆ ಎಂದು ಸೂತಮುನಿಯು ಹೇಳಲಾಗಿ, ಜ್ಞಾನಿಗಳಾದ ಮಹರ್ಷಿಗಳು ಮುಂದಿನ ವಿಷಯಗಳನ್ನು ಕೇಳಲು ಇಚ್ಛೆಯುಳ್ಳವರಾಗಿ ಇಂತೆಂದರು. ಮಹರ್ಷಿಗಳು ಪುನಃ ಕೇಳಿದರು, ಯಾವ ಭಾರತ ವರ್ಷದಲ್ಲಿ ಸ್ವಯಂಭುವಾದಿ 14 ಮನುಗಳು ಮತ್ತು ಅವರ ಪ್ರಜಾಸೃಷ್ಟಿಯು ಉಂಟಾಗುವವೋ, ಅಂತಹ ಮನುಗಳ ಪ್ರಜಾಸೃಷ್ಟಿಯನ್ನು ಕೇಳಬೇಕೆಂದು ನಮಗೆ ಆಶೆ ಇರುತ್ತದೆ. ಜ್ಞಾನಿಗಳಾದ ನೀವು ಅದನ್ನು ತಿಳಿಸಬೇಕು. ಈ ಮಾತನ್ನು ಕೇಳಿದ ಲೋಮಹರ್ಷಣರು ಇಂತೆಂದರು. ಪೌರಾಣಿಕೋತ್ತಮರಾದ ಸೂತರು ಮಹಾತ್ಮರಾದ ಮಹರ್ಷಿಗಳ ಮಾತನ್ನು ಸಾವಧಾನದಿಂದ ಕೇಳಿ ಸ್ಥಿರ ಮನಸ್ಕರಾಗಿ ಈ ಮುಂದಿನ ವಿಷಯಗಳನ್ನು ಹೇಳಲು ಉಪಕ್ರಮಿಸಿದರು. ಸೂತ ಪುರಾಣಿಕರು ಹೇಳುತ್ತಾರೆ, ಉತ್ತರ ಕುರುದೇಶದ ವಿಚಾರವಾದ ವಿಷಯಗಳನ್ನು ಹೇಳಿ ಕೇಳಿದ್ದಾಗಿದೆ. ಈ ಭಾರತ ಸೃಷ್ಟಿಯ ವಿಷಯಕವಾದ ಸಂಗತಿಯನ್ನು ತಿಳಿಸುವೆನು ಕೇಳಿ. ಎಲೆ ಋಷಿವರ್ಯರೇ, ಪವಿತ್ರವಾದ ಹಿಮಾಲಯದ ದಕ್ಷಿಣ ದಿಗ್ಭಾಗದಲ್ಲಿ ಪೂರ್ವ ಪಶ್ಚಿಮವಾಗಿ ಅತಿ ವಿಶಾಲವೂ ಉತ್ತರ ದಕ್ಷಿಣವಾಗಿ ಅತಿ ವಿಪುಲವೂ ಆದ ಭಾರತ ವಿಷಯವನ್ನು ನಿರೂಪಿಸುವೆನು ಕೇಳಿ. ಹಿಮಾಲಯದಿಂದ ವಿಂಧ್ಯವರೆಗೂ ಪೂರ್ವ ಪಶ್ಚಿಮ ಸಮುದ್ರಗಳ ಮಧ್ಯದಲ್ಲಿರುವ ಭಾರತದ ವಿಸ್ತಾರವನ್ನೂ ಅಲ್ಲಿರುವ ದೇಶಗಳ ವಿಶಾಲತೆಯನ್ನೂ ಭಾರತದ ಪ್ರಜೆಗಳ ನಡೆ ನುಡಿಯ ವಿಚಾರವನ್ನು ವರ್ಣಿಸುವೆನು. ಈ ಭಾರತ ವರ್ಷವು ಮಧ್ಯಮವೂ ವಿಚಿತ್ರವೂ ಶುಭಾಶುಭ ಫಲಪ್ರದವೂ ಆಗಿದೆ. ದಕ್ಷಿಣ ಸಮುದ್ರಕ್ಕೆ ಉತ್ತರ ಭಾಗದಲ್ಲಿ ಹಿಮಾಲಯದವರೆಗೂ ಇರುವ ದೇಶಕ್ಕೆ ಭಾರತ ವರ್ಷವೆಂದು ನಾಮವು ಉಂಟಾಗಿದೆ. ಅಲ್ಲಿರುವ ಜನರೇ ಭಾರತೀಯರಾಗಿರುವರು. ಪ್ರಜೆಗಳನ್ನು
ರಕ್ಷಣೆ ಮಾಡುವುದರಿಂದ ಆ ರಾಜನಿಗೆ ಭರತನೆಂಬ ನಾಮವು ಪ್ರಾಪ್ತವಾಗಿದೆ. ಭರತ ನಾಮಕ ಮನುವಿನ ಆಳ್ವಿಕೆಯಿಂದಲೇ ಈ ದೇಶಕ್ಕೆ ಭಾರತ ದೇಶವೆಂಬ ನಾಮವು ಅನ್ವರ್ಥಕ ಪ್ರಾಪ್ತವಾಗಿದೆ. ಆದುದರಿಂದ ಭಾರತ ವರ್ಷವು ಸ್ವರ್ಗ ಮೋಕ್ಷಗಳಿಗೆ ಮಧ್ಯಸ್ಥವಾಗಿದೆ. ಭಾರತ ದೇಶವನ್ನು ಬಿಟ್ಟರೆ ಮತ್ತಾವ ದೇಶಗಳಲ್ಲಿಯೂ ಪ್ರಜೆಗಳಿಗೆ ಕರ್ಮಗಳನ್ನು ವಿಧಿಸಿರುವುದಿಲ್ಲ. ಭಾರತೀಯರು ಮಾತ್ರವೇ ಕರ್ಮಬದ್ಧರಾಗಿರುವರು. ಇತರ ದೇಶೀಯರು ಕರ್ಮಬದ್ಧರಲ್ಲ. ಈ ಭಾರತ ವರ್ಷದಲ್ಲಿ ನವದ್ವೀಪಗಳಿವೆ. ಆ 9 ದ್ವೀಪಗಳು ಸಮುದ್ರಗಳಿಂದ ವಿಭಾಗಿಸಲ್ಪಟ್ಟಿರುವುದಾಗಿಯೂ ಪರಸ್ಪರ ಅಗಮ್ಯವಾಗಿಯೂ ಇವೆ. ಅವು ಯಾವುವೆಂದರೆ ಇಂದ್ರದ್ವೀಪ, ಕಶೇರುದ್ವೀಪ, ತಾಮ್ರವರ್ಣದ್ವೀಪ, ಗಭಸ್ತಿಮಂತದ್ವೀಪ, ನಾಗದ್ವೀಪ, ಸೌಮ್ಯದ್ವೀಪ, ಗಂಧರ್ವದ್ವೀಪ ಮತ್ತು ವಾರುಣ ದ್ವೀಪವೆಂಬವು 8 ದ್ವೀಪಗಳು. ಈ ಭಾರತವೇ 9ನೆಯ ದ್ವೀಪವು. ಇದು ಸಮುದ್ರಗಳಿಂದ ಸುತ್ತಲ್ಪಟ್ಟಿದೆ. ಈ ದ್ವೀಪವು ದಕ್ಷಿಣೋತ್ತರವಾಗಿ 1000 ಯೋಜನ ವಿಸ್ತೀರ್ಣವಾಗಿದೆ. ಕನ್ಯಾಕುಮಾರಿಯಿಂದ ಗಂಗೆಯು ಉತ್ಪತ್ತಿಯಾಗುವ ಹಿಮಾಲಯದವರೆಗೂ ಅಡ್ಡವಾಗಿ ಉತ್ತರ ಭಾಗದ ವಿಸ್ತೀರ್ಣತೆಯು 9000 ಯೋಜನಗಳಾಗಿವೆ. ಈ ಭಾರತದ ಕೊನೆಯಲ್ಲಿ ಮ್ಲೇಚ್ಛರು, ಪೂರ್ವದಲ್ಲಿ ಬೇಡರು, ಪಶ್ಚಿಮದ ಅಂತ್ಯದಲ್ಲಿ ಯವನರು ವಾಸಿಸುವರು. ಈ ಭಾರತ ದೇಶದ ಮಧ್ಯಭಾಗದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ವರ್ಣದ ಜನರು ಯಾಗ, ಯುದ್ಧ, ವ್ಯಾಪಾರ ಇವೇ ಮೊದಲಾದ ಕಾರ್ಯಗಳಿಂದ ಸುವ್ಯವಸ್ಥಿತರಾಗಿ ಜೀವಿಸುತ್ತಿದ್ದರು. ಬ್ರಾಹ್ಮಣಾದಿ ವರ್ಣಗಳು ಪರಸ್ಪರ ಸಹಾಯದಿಂದ ತಮ್ಮ ತಮ್ಮ ಸಂವ್ಯವಹಾರಗಳನ್ನು ನಡೆಸುತ್ತಾ ಧರ್ಮಾರ್ಥ ಕಾಮಯುಕ್ತವಾದ ಸ್ವಕರ್ಮಗಳಲ್ಲಿ ನಿರತರಾಗಿರುವರು. ಆ ಪ್ರಜೆಗಳ ಸಂಕಲ್ಪವೇ 5ನೆಯದಾಗಿರುವ ಬ್ರಹ್ಮಚರ್ಯಾದಿ ಆಶ್ರಮಗಳಲ್ಲಿ ಆಸಕ್ತರಾಗಿ ಸ್ವರ್ಗ ಮೋಕ್ಷಗಳಿಗೋಸ್ಕರ ಸರ್ವಕಾಲದಲ್ಲಿಯೂ ಪ್ರವೃತ್ತರಾಗಿರುವರು. ಈ 9ನೆಯ ಭಾರತ ದ್ವೀಪದ ಅಡ್ಡ ಉದ್ದವನ್ನು ಒಟ್ಟು ಸುತ್ತಳತೆಯಲ್ಲಿ ಅತಿ ವಿಸ್ತಾರವಾದ ಯಾವ ಭಾರತವಿದೆಯೋ ಅವೆಲ್ಲವನ್ನೂ ಯಾವನು ತನ್ನ ಭುಜಶಕ್ತಿಯಿಂದ ಜಯಿಸುವನೋ ಅವನೇ ಸಾಮ್ರಾಟನಾಗುವನು. ಅಂದರೆ ಅವನೇ ಚಕ್ರವರ್ತಿ ಸಾರ್ವಭೌಮನಾಗುವನು. ಈ ಲೋಕಗಳನ್ನು ಯಾವನು ಪಾಲಿಸುವನೋ ಅವನೇ ಸಾಮ್ರಾಟನಾಗುವನು. ಅಂತರಿಕ್ಷಕ್ಕೆ ಯಾವನು ಯಜಮಾನನೋ ಅವನು ವಿರಾಟ್ ಆಗುವನು. ಅನ್ಯ ದೇಶಗಳಿಗೆ ಯಾವನು ಯಜಮಾನನಾಗುವನೋ ಅವನೇ ಸ್ವರಾಟ್ ಆಗುವನು. ಈಗ ಅದರ ವಿಸ್ತಾರವನ್ನು ಹೇಳುವೆನು. ಈ ಭರತಖಂಡಕ್ಕೆ 7 ದೇವತೆಗಳಂತೆ 7 ಕುಲ ಪರ್ವತಗಳು ಪ್ರಖ್ಯಾತವಾಗಿವೆ. ಅವು ಮಹೇಂದ್ರ, ಮಲಯ, ಸಹ್ಯ, ಶಕ್ತಿಮಂತ, ಋಕ್ಷ, ವಿಂದ, ಪಾರಿಯಾತ್ರಕವೆಂಬ 7 ಕುಲ ಪರ್ವತಗಳಾಗಿವೆ. ಅವುಗಳಲ್ಲದೆಯೇ ಅವುಗಳ ಸಮೀಪದಲ್ಲಿಯೇ ಸಾವಿರಾರು ಪರ್ವತಗಳಿವೆ. ಅವು ಸುಪ್ರಸಿದ್ಧವಾಗಿಯೂ ಸರ್ವಗುಣಯುಕ್ತವಾಗಿಯೂ ವಿಸ್ತಾರವಾಗಿಯೂ ಸುಂದರವಾದ ಸಾನುಗಳುಳ್ಳದ್ದಾಗಿಯೂ ಇವೆ. ಅವು ಯಾವುವೆಂದರೆ ಮಂದರ, ವೈಹಾರ, ದರ್ಧುರ, ಕೋಲಾಹಲ,
ಸಸುರಸ, ಮೈನಾಕ, ವೈದ್ಯುತ, ಪಾತಂಧಮ, ಪಾಂಡುರ, ಗಂತುಪ್ರಸ್ಥ, ಕೃಷ್ಣಗಿರಿ, ಗೋಧನ, ಪುಷ್ಪಗಿರಿ, ಉಜ್ಜಯಂತ, ರೈವತಕ, ಶ್ರೀಪರ್ವತಕ, ಕಾರುಕೂಟ ಶೈಲ ಇವೇ ಮೊದಲಾದ ಅನೇಕ ಶೈಲಗಳಿವೆ. ಅವುಗಳಲ್ಲಿ ನಾನಾ ಜಾತಿಯ ಜನರು ವಾಸಿಸಿ ಜೀವಿಸುತ್ತಾರೆ. ಆ ಗಿರಿಗಳಿಂದ ಮಿಶ್ರವಾದ ಭಾರತದಲ್ಲಿ ಆರ್ಯರು, ಮ್ಲೇಚ್ಛರೂ ಸಹ ಬಹುಕಾಲದಿಂದಲೂ ನಿತ್ಯವಾಗಿ ವಾಸ ಮಾಡುತ್ತಿರುವರು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 45ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.